ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಸಾಕಷ್ಟು ಅಭ್ಯರ್ಥಿಗಳ ಪ್ರಶ್ನೆ ಏನಾಗ್ತಿದೆ ಅಂದ್ರೆ ಸೆಕೆಂಡ್ ರೌಂಡ್‌ನ ಒಂದು ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಇವಾಗ ಕ್ಲೋಸ್ ಆಗಿರೋದಾಗಿರುತ್ತೆ. ವೆಬ್‌ಸೈಟ್‌ನಲ್ಲಿ ನಾವು ಕೂಡ ಚೆಕ್ ಮಾಡಿದ್ದೇವೆ. ಅಭ್ಯರ್ಥಿಗಳು ಕೂಡ ಒಂದು ಪ್ರಶ್ನೆ ಆಗ್ತಿದೆ. ವೆಬ್‌ಸೈಟ್ ಅಂತೂ ಕ್ಲೋಸ್ ಆಗಿದೆ. ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಈ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ? ಸೊ ಆಪ್ಷನ್ ಎಂಟ್ರಿ ಓಪನ್ ಇತ್ತು. ಆಲ್ಮೋಸ್ಟ್ ಡಿಸೆಂಬರ್ ತಿಂಗಳ 10ನೇ ತಾರೀಕು ತನಕ ಎಂಟ್ರಿಯಿಂದ 10ನೇ ತಾರೀಕು ಅಂತ ಅವಕಾಶ ಕೊಟ್ಟಿದ್ರು. ಡಿಸೆಂಬರ್ ತಿಂಗಳ 11ನೇ ತಾರೀಕು ತನಕ ಆಪ್ಷನ್ ಎಂಟ್ರಿ ಓಪನ್ ಇತ್ತು. ಇದೀಗ 12ನೇ ತಾರೀಕು ಆಪ್ಷನ್ ಎಂಟ್ರಿ ಎಲ್ಲ ಕ್ಲೋಸ್ ಆಗಿದ್ದಾವೆ. ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಮಾಡ್ತಾರೆ? ಎಷ್ಟು ದಿನ ಆಗ್ಬೋದು? ಎಷ್ಟು ಸಮಯ ಆಗ್ಬೋದು? ಅಂತೆಲ್ಲ ಒಂದು ಗೊಂದಲ ಪ್ರಶ್ನೆಗಳಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ವಿಡಿಯೋದಲ್ಲಿ ತಿಳ್ಕೊಂತೀರಾ. ಹೆಚ್ಚುವರಿ ಹೊಸದಾಗಿ ವಿಡಿಯೋ ನೋಡ್ತಿರುವಂತಹ ಅಭ್ಯರ್ಥಿಗಳು ಹೆಚ್ಚುವರಿ ಬಿಎಡ್‌ಗೆ ಸಂಬಂಧಪಟ್ಟಂತೆ ಟಿಇಟಿಗೆ ಸಂಬಂಧಪಟ್ಟಂತೆ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ನೆರವಾಗುತ್ತೆ, ಸಹಾಯ ಕೂಡ ಆಗುತ್ತೆ. ಹೆಚ್ಚುವರಿ ಮಾಹಿತಿಯನ್ನು ನೀವು ತಿಳ್ಕೊಬೋದಾಗಿರುತ್ತೆ ಅರ್ಥಪೂರ್ಣವಾಗಿ ಅಂತ ಹೇಳ್ತಾ ಅದಕ್ಕೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗೋಕೆ ಇಷ್ಟ ಇರೋರು ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೋಬಹುದು ಹೆಚ್ಚಿನ ಮಾಹಿತಿನ ಪಡ್ಕೋಬೇಕು ಅಂತಕ್ಕಂಥವ್ರು. ಮತ್ತೆ ನೀವು ಏನೂ ಮಾಡಿಲ್ಲ ಅಂದ್ರೂ ಕೂಡ ನಿಮ್ಮ ಸ್ನೇಹಿತರಿಗಂತೂ ಮಾಹಿತಿನ ವಿಡಿಯೋನ ಶೇರ್ ಮಾಡಿ ಅವರಿಗೆ ಒಂದು ಮಾಹಿತಿನ ತಲುಪಿಸಿ. ಸಾಕಷ್ಟು ಅಭ್ಯರ್ಥಿಗಳಿಗೆ ಮಾಹಿತಿನ ತಿಳ್ಕೊಳ್ದೇನೆ ಅಥವಾ ಗೊತ್ತಾಗ್ದೇನೆ ಸಾಕಷ್ಟು ತಪ್ಪುಗಳನ್ನ ಮಾಡ್ಕೊಂತಿರ್ತಾರೆ. ಅವರಿಗೆ ಫ್ಯಾಮಿಲಿ ಕಡೆಯಲ್ಲಾಗಿರ್ಬೋದು ಎಲ್ಲೂ ಕೂಡ ಅವರಿಗೆ ಗೈಡ್ ಮಾಡೋರು ಇರೋದಿಲ್ಲ. ಆ ರೀಸನ್‌ನಿಂದ ನಮ್ಮ ಚಾನಲ್‌ನಿಂದ ಅವರಿಗೆ ಸಹಾಯ ಆಗ್ಬೋದು ಅಂತ ನಾವು ಕೂಡ ಒಂದು ಬಿಲೀವ್ ಮಾಡ್ತೀವಿ, ನಂಬ್ತೀವಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮುಖಾಂತರ ಸೂಚನೆನ ಕೊಡಬಹುದು ಅಂತ ಹೇಳ್ತಾ ಸೊ ಓಕೆ ಈಗ ವಿದ್ಯಾರ್ಥಿಗಳು ಒಂದೊಂದಾಗಿ ವಿವರಣೆಯನ್ನು ಕೊಡುವಂತಿದ್ದಾರೆ. ಬಿಎಡ್‌ನ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಡಿಸೆಂಬರ್ ತಿಂಗಳ 8ರಿಂದ 10ನೇ ತಾರೀಕು ತನಕ ಇತ್ತು. 11ನೇ ತಾರೀಕು ತನಕ ನಡೆದಿತ್ತು. ನಿನ್ನೆ ತನಕ ಆಪ್ಷನ್ ಎಂಟ್ರಿ ಕೆಲವರು ಮಾಡಿದ್ದೀರಾ. ಇವಾಗ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಎಷ್ಟು ದಿನ ಆಗ್ಬೋದು ಅಂತೆಲ್ಲ ಕೇಳ್ತಿರಲ್ಲ. ಸೆಲೆಕ್ಷನ್ ಲಿಸ್ಟ್‌ಗೆ ಸಂಬಂಧಪಟ್ಟಂತೆ ಹೇಳುವಂತಾದ್ರೆ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ದಿನಾಂಕ ಅಂತ ಪ್ರಕಟ ಮಾಡಿಲ್ಲ. ಸೊ ಈಗ ಅಭ್ಯರ್ಥಿಗಳಿಗೆ ಯಾವಾಗ ಅಂತ ಕೇಳ್ತಿರಲ್ಲ. ಸೊ ಮೊದಲು ಅಂದ್ರೆ ಅಭ್ಯರ್ಥಿಗಳು ಕೆಲವರು ಪ್ರಶ್ನೆ ಬರ್ತಿರೋದು ಫಸ್ಟ್ ಏನು ಲಿಸ್ಟ್ ಪ್ರಕಟ ಮಾಡೋದಲ್ಲ. ಅಂದ್ರೆ ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅದು ತುಂಬಾ ತಡಾನೇ ಮಾಡಿದ್ರು. ಅಂದ್ರೆ ನವೆಂಬರ್ ತಿಂಗಳ 15ನೇ ತಾರೀಕಿಗೆ ಆಪ್ಷನ್ ಎಂಟ್ರಿ ಎಲ್ಲ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆದ್ರೂ ಕೂಡ ಏನೋ ಒಂದು ಡೇಟ್ ಅನ್ನ ಕೊಡದೆ ನವೆಂಬರ್ ತಿಂಗಳ 25ಕ್ಕೆ ಅನೌನ್ಸ್ ಮಾಡಿದ್ರು. 10 ದಿನ ಎಲ್ಲ ಸಮಯ ತಗೋತಲ್ಲ. ಅಷ್ಟೇ ದಿನಾಂಕ ಆಗುತ್ತಾ ಏನು ಎತ್ತ ಅಂತೆಲ್ಲ. ಸೊ ಅಷ್ಟು ಆಗೋದಿಲ್ಲ ಅಭ್ಯರ್ಥಿಗಳು ಅದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ಸಂದರ್ಭಗಳಲ್ಲೂ ಎಲ್ಲಾ ವರ್ಷಗಳಲ್ಲೂ ಇದೇ ರೀತಿ ಆಗೋದಿಲ್ಲ. ಯಾಕಂದ್ರೆ ನಾವು ಈ ಮಾಹಿತಿನ ಹಿಂದೆ ಕೂಡ ಕೊಟ್ಟಿದ್ವಿ ಅಂತ ಅನ್ಕೋತೀವಿ. ಬಟ್ ಆದ್ರೂ ಸಾಕಷ್ಟು ಅಭ್ಯರ್ಥಿಗಳಿಗೆ ಅದು ವಿಡಿಯೋಗಳು ತಲುಪಿಲ್ಲ. ಆದಷ್ಟು ಶೇರ್ ಮಾಡಿ ಅಂತ ಹೇಳೋ ರೀಸನ್ ಅದು. ಯಾಕಂದ್ರೆ ಅಪ್ಲಿಕೇಶನ್ ಹಾಕಿರತಕ್ಕಂಥ ಸುಮಾರು 40,000 ಆಸ್ಪಾಸ್ನಲ್ಲಿ ಅಭ್ಯರ್ಥಿಗಳು ಏನಿದೆಯಲ್ಲ ಅವರೆಲ್ಲರಿಗೂ ಕೂಡ ಮಾಹಿತಿಗಳು ತಲುಪಿಲ್ಲ. ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಒಂದು ಪ್ರಶ್ನೆಗಳಿರುತ್ತೆ. ಸೊ ಅಭ್ಯರ್ಥಿಗಳು ತಿಳಿಸ್ತಿರೋದೇನೆಂದ್ರೆ ಸೆಲೆಕ್ಷನ್ ಲಿಸ್ಟ್ ಅಂತಕ್ಕಂಥದ್ದು ಯಾವಾಗ ಪ್ರಕಟ, ಎಷ್ಟು ದಿನ ಆಗ್ಬೋದು, ಏನು ಸಮಯ ಅಂತ ಕೇಳ್ತಿರಲ್ಲ. ಇಲಾಖೆ ಕಡೆಯಿಂದ ಯಾವುದೇ ರೀತಿ ಅಧಿಕೃತ ದಿನಾಂಕ ಸಮಯನ ನಿಗದಿ ಮಾಡಿಲ್ಲ. ಸಮಯ ಅಂತೂ ನಿಗದಿ ಮಾಡಲ್ಲ ಅವರು, ದಿನಾಂಕ ಅಂತೂ ಕೊಟ್ಟಿರ್ತಿದ್ರು. ಬಟ್ ಆದ್ರೆ ಸದ್ಯಕ್ಕೆ ದಿನಾಂಕ ಅಂತೂ ಕೊಟ್ಟಿಲ್ವಲ್ಲ. ಯಾವಾಗ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಡಿಸೆಂಬರ್ ತಿಂಗಳ 10ನೇ ತಾರೀಕು ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಲಾಸ್ಟ್ ಆಗಬೇಕಿತ್ತು. 11ನೇ ತಾರೀಕು ಅಂತೂ ಎಂಡ್ ಆಗಿದೆ. ಈಗ 12ನೇ ತಾರೀಕಲ್ಲಿ ಕ್ಲೋಸ್ ಅಂತೂ ಆಗಿದ್ದಾವೆ. ಯಾವುದೇ ಕ್ಷಣದಲ್ಲಿ ಅಭ್ಯರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಸೆಕೆಂಡ್ ರೌಂಡ್‌ದು ಪ್ರಕಟಗೊಳ್ಳುವ ಸಾಧ್ಯತೆಗಳು ಇರುವಂತದ್ದಾಗಿರುತ್ತೆ. ಡಿಸೆಂಬರ್ ತಿಂಗಳ 12ನೇ ತಾರೀಕು ಇವತ್ತೇ ಬರ್ಬೋದಾಗಿರುತ್ತೆ ಅಥವಾ ಡಿಸೆಂಬರ್ 13ನೇ ತಾರೀಕು ನಾಳೆನೇ ಪ್ರಕಟ ಆಗ್ಬೋದಾಗಿರುತ್ತೆ. ಹೇಳಲಿಕ್ಕಾಗೋದಿಲ್ಲ. ಯಾಕಂದ್ರೆ ಇಲಾಖೆ ಕಡೆಯಿಂದ ಅಧಿಕೃತ ದಿನಾಂಕ ಕೊಡದೇ ಇರೋದ್ರಿಂದ ಹೇಳ್ತಿರೋದು. ಯಾವುದೇ ಕ್ಷಣದಲ್ಲಾದರೂ ಪ್ರಕಟ ಆಗ್ಬೋದು. ಯಾಕಂದ್ರೆ ಆಪ್ಷನ್ ಎಂಟ್ರಿ ಎಲ್ಲ ಕ್ಲೋಸ್ ಆಗಿದೆ ಅಂದ್ರೆ ಆಪ್ಷನ್ ಎಂಟ್ರಿ ಕ್ಲೋಸ್ ಆದಂತ 3-4 ಗಂಟೆಗಳಲ್ಲೋ 4-5 ಗಂಟೆಗಳಲ್ಲೂ ಕೂಡ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗಿರೋದನ್ನ ನಾವು ಕೂಡ ಕಂಡಿದ್ದೇವೆ. ಆ ರೀಸನ್ ಇಂದ ಹೇಳ್ತಿರೋದು ಯಾವುದೇ ಕ್ಷಣದಲ್ಲೂ ನಿಮ್ಮ ಒಂದು ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗ್ಬೋದು. ಅಂದ್ರೆ ಡಿಸೆಂಬರ್ ತಿಂಗಳ 12ನೇ ತಾರೀಕು 13ನೇ ತಾರೀಕು ಈ ಒಂದು ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಇಲ್ಲ ಅಂತಂದ್ರೂ ಕೂಡ ಏನಾದ್ರು ಚೇಂಜಸ್ ಆಗ್ತು ಅಂದ್ರೂ ಕೂಡ ನಾವು ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೇವೆ. ಏನಾಗ್ತಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ನೀವು ಕನ್ನಡ ಬೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡೋದು. ಮತ್ತೆ ಇನ್ನೊಂದು ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮೂರು ವಿಡಿಯೋಸ್ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ನಿಮಗೆ ಪ್ರತಿಯೊಂದು ಗೈಡೆನ್ಸ್ ಆಗಿರ್ಬೋದು, ಏನ್ ಮಾಡಬೇಕು ಏನೇನು ಮಾಡಬಾರ್ದು, ಏನ್ ಮಾಡೋದ್ರ ಮುಖಾಂತರ ಅಭ್ಯರ್ಥಿಗಳಿಗೆ ಸೀಟನ್ನ ಪಡ್ಕೊಳ್ಳೋದ್ರಿಂದ ಸೀಟ್ ಪಡ್ಕೊಂಡಂತ ಅಭ್ಯರ್ಥಿಗಳು ಸೀಟನ್ನ ಯಾವ ತರ ಮಿಸ್ಟೇಕ್ಸ್ ಮಾಡಿ ಪಡ್ಕೊಂತೀರಿ ಇವುಗಳೆಲ್ಲದ್ರ ಬಗ್ಗೆ ಮಾಹಿತಿಗಳು ಸಿಗ್ತಿರುತ್ತೆ. ಅಲ್ಲಿ ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಇನ್ನು ನಮಗೆ ಡೌಟ್ ಇದೆಯಪ್ಪ ಯಾರನ್ನ ಕೇಳಬೇಕು ಏನಂತ ಗೊತ್ತಾಗ್ತಿಲ್ಲ ಅಂದ್ರೆ ಕನ್ನಡ ವಿದ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ಇನ್ಸ್ಟಾಗ್ರಾಮ್ ನಲ್ಲಿ ನೀವು ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ನಿಮ್ಮ ಮೆಸೇಜ್ ಅಥವಾ ಕಾಲ್ ಮುಖಾಂತರ ನಮ್ಮ ಜೊತೆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ನಿಮಗೆ ನೆರವಾಗುತ್ತೆ. ಅದು ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳು ಆಲ್ ದ ಬೆಸ್ಟ್. ವಿಡಿಯೋನ ಶೇರ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಸೀಟ್ ಅಲಾಟ್ಮೆಂಟ್ ಆಗಲಿ ಅಂತಕ್ಕಂಥದ್ದು ನಾನು ಆಶಿಸ್ತೀನಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್.